ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ ಮತ್ತು ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಯಲ್ಲಿ ಹೇಗೆ ಎಗ್ ಬಿರಿಯಾನಿನ ರೆಡಿ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಿಸ್ ಮಾಡ್ದೇ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ ಫ್ರೆಂಡ್ಸ್. ಸೊ ಯಾರು ಮಿಸ್ ಮಾಡ್ದೇ ಎಲ್ಲರೂ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು 12 ಎಗ್ಸ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸಣ್ಣ ಪೀಸು ನಿಂಬೆಹಣ್ಣು ಹಾಕ್ಕೊಟ್ರೆ ಅದು ಹೊಡೆದೋಗಲ್ಲ, ಬೇರೆ ಬೇರೆ ಆಗಲ್ಲ. ಆ ಥರ ಚೆನ್ನಾಗಿ ನಮಗೆ ಸಿಗುತ್ತೆ. ಬೇಗನೆ ಸಿಪ್ಪೆನೂ ಕೂಡ ಸುಲಿಯೋಕ್ಕೆ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ತಗೊಳ್ಳೋಣ. ಅದಕ್ಕೆ ಸ್ವಲ್ಪ 150 ಗ್ರಾಮ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಗರಂ ಮಸಾಲಾನ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು 1/2 kg ಅಷ್ಟು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ನಾವಿವಾಗ 3/4 kg ಅಕ್ಕಿಯಲ್ಲಿ ನಾವು ಏನು ಎಗ್ ಬಿರಿಯಾನಿ ರೆಡಿ ಮಾಡ್ತಿರೋದು. ಅದಕ್ಕೆ ಒಂದು 1/2 kgಗಿಂತ ಎರಡು ಆನಿಯನ್ ಕಮ್ಮಿ ಆದರೂ ಪರವಾಗಿಲ್ಲ. ಅಷ್ಟು ಆನಿಯನ್ನ ಒಂದು 5 ಆನಿಯನ್ ಅಷ್ಟು ತೊಗೊಂಡು ನಾವು ಈ ಥರ ಸ್ಲೈಸ್ ಮಾಡ್ಕೊಂಡು ನಾವು ಅದಕ್ಕೆ ಸಾಲ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಬಾಡಬೇಕು. ನಾವು ಆನಿಯನ್ನ ಯಾವ ಕ್ವಾಂಟಿಟಿಯಲ್ಲಿ ಹಾಕಿರ್ತೀವೋ ಅದರಿಂದ ಸ್ವಲ್ಪ ಕಮ್ಮಿ ಆಗಬೇಕು. ಅಲ್ಲಿ ತನಕ ನಾವು ಬಾಡಿಸ್ಕೊಳ್ಳೋಣ. ಮುಚ್ಚಿಟ್ಟು ಬಾಡಿಸ್ಕೊಂಡ್ರೆ ಬೇಗನೆ ಬಾಡುತ್ತೆ. ಅಷ್ಟೊತ್ತಿಗೆ ನಮ್ಮ ಎಗ್ ಇಲ್ಲಿ ಬೆಂದಿದೆ. ಅದಕ್ಕೆ ಫ್ಲೇಮ್ ಆಫ್ ಮಾಡಿ ನಾವು ಮತ್ತೆ ಇದನ್ನು ನೋಡ್ಕೊಳ್ಳೋಣ. ಈಗ ನಾವು ಇದ್ರ ಸಿಪ್ಪೆನೆಲ್ಲ ಸುಲಿದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಎಗ್ನ ಆನಿಯನ್ ಬೇಯಿಸ್ಟ್ರಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಮಗೆ ಇದರ ಸಿಪ್ಪೆ ಎಲ್ಲ ಸುಲಿಯೋಕ್ಕೆ ಬರ್ತಿದೆ ಅಂತೇಳ್ಬಿಟ್ಟು. ತುಂಬಾ ಈಸಿಯಾಗಿ ಬರುತ್ತೆ. ಹಾಗೆ ಎಗ್ ಏನು ಒಡೆದೋಗಲ್ಲ. ಇವಾಗ ಕೊರಿಯಂಡರ್ ಲೀವ್ಸು, ಗಾರ್ಲಿಕ್ಕು, ಜಿಂಜರು ಮತ್ತು ಚಿಲ್ಲಿ, ಮಿಂಟ್ ಲೀವ್ಸ್ ಇದಿಷ್ಟನ್ನು ಹಾಕ್ಕೊಂಡು ನಾವು ರುಬ್ಬಿಟ್ಕೊಳ್ಳೋಣ. ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಚಿಲ್ಲೀಸ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ನಾವು. ಅದಾಗೋಷ್ಟರಲ್ಲಿ ನಮ್ಮ ಆನಿಯನ್ ಇಲ್ಲಿ ಚೆನ್ನಾಗಿ ಬಾಡಿರುತ್ತೆ. ಸೊ ಅದಕ್ಕೀಗ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಬೇಯಿಸಬೇಕು. ಒಂದು 20 ಮಿನಿಟ್ಸ್ ಅಷ್ಟು ಬೇಡ, ಒಂದು 10 ಮಿನಿಟ್ಸ್ ಅಷ್ಟು ಬೇಯಿಸಿದ್ರೆ ಸಾಕು. ಅದಾದಮೇಲೆ ಒಂದು 5 ಟೊಮೆಟೊನ ಕಟ್ ಮಾಡಿಟ್ಟಿರೋದು ಆ್ಯಡ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಫುಲ್ಲಾಗಿ ಮ್ಯಾಶ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೋಬೇಕು. ಅಥವಾ ನಿಮಗೆ ಏನಾದರೂ ತಳ ಹಿಡಿತಿದೆ ಅಂತ ಅನ್ನಿಸ್ತಿದ್ರೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಟ್ರೆ ನಿಮಗೆ ರೆಡಿ ಆಗುತ್ತೆ. ಆದಮೇಲೆ ಗರಂ ಮಸಾಲ ಒಂದು 1/2 ಟೀ ಸ್ಪೂನಷ್ಟು ಮತ್ತು ಟರ್ಮರಿಕ್ ಪೌಡರು ಅಷ್ಟೇ ಹಾಕ್ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇರೆ ಯಾವ ಪೌಡ್ರು ಬೇಡ. ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡ್ರ್ ಆಪ್ಷನಲ್ಲು. ನಮಗೆ ಖಾರ ಕಮ್ಮಿ ಅಂತ ಅನಿಸಿದ್ರೆ ಮಾತ್ರ ನಾವು ಹಾಕ್ಕೊಟ್ರೆ ಸಾಕು. ಇಲ್ಲಾಂದರೆ ನಮಗೆ ಪೆಪ್ಪರ್ ಪೌಡ್ರು ಬೇಕಂತ ಇಲ್ಲ. ಇದಿಷ್ಟನ್ನು ಆ್ಯಡ್ ಮಾಡಿಕೊಟ್ಟಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಸುಲಿದಿಟ್ಟಿರೋ ಮೊಟ್ಟೆಗೆಲ್ಲ ಒಂದು ಜಸ್ಟ್ ಒಂದು ಲೈನ್ಸನ್ನು ಎಳ್ಕೊಳ್ಳೋಣ. ಅದ್ರ ಮಸಾಲೆ ಎಲ್ಲ ನಾವು ಮೊಟ್ಟೆಗೆ ಸ್ವಲ್ಪ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಈ ಥರ 3 ಲೈನ್ಸನ್ನು ಎಳ್ಕೊಳ್ಳೋದು. ಎಲ್ಲ ಮೊಟ್ಟೆಗೂ ಇದೇ ಥರನೇ ಲೈನ್ಸ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ನಮ್ಮ ಮಸಾಲೆ ರೆಡಿಯಾಗಿರುತ್ತೆ. ಆ ಮಸಾಲೆಗೆ ನಾವು ಈ ಮೊಟ್ಟೆಗಳನ್ನ ಹಾಕಿ ಒಂದು 2 ಮಿನಿಟ್ಸ್ ಅಷ್ಟು ನಾವು ಇದನ್ನು ಇದರಲ್ಲಿ ಇಟ್ಕೊಂಡು ಮಸಾಲೆಯಲ್ಲಿ ಒಂದು 2 ಮಿನಿಟ್ಸ್ ಅಷ್ಟು ಇಡೋಣ. ಅದಾದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ
ಹಾಕೊಳ್ಳೋಣ. ಇವಾಗ ಇದಕ್ಕೆ ನೀರು ಹಾಕಿ ಏನು ಅಕ್ಕಿನೆಲ್ಲ ಬೇಯಿಸೋಷ್ಟರಲ್ಲಿ ಇದು ಫುಲ್ಲು ಒಂಥರ ಆಗುತ್ತೆ. ಸೊ ನಮಗೆ ಸರಿಯಾಗಿ ಸಿಗೋದು ಇಲ್ಲ. ಹಂಗಾಗಿ ನಾವು ಇದೊಂದು 10 ಮಿನಿಟ್ಸ್ ಮಸಾಲೆಯಲ್ಲಿಟ್ಟು ಈ ಥರ ತೊಗೊಳ್ಳೋದು, ತೆಗ್ದೊಂದು ಪ್ಲೇಟಲ್ಲಿ ಇಟ್ಕೊಳ್ಳೋದು. ಇವಾಗ ನಾವು ಯಾವ ಕ್ವಾಂಟಿಟಿ ಅಕ್ಕಿ ತೊಗೊಳ್ತಿದ್ದೋ ಅದ್ರ ಡಬಲ್ ಕ್ವಾಂಟಿಟಿಯಷ್ಟು ವಾಟರ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನು 3/4 kg ಅಕ್ಕಿ ತೊಗೊಂಡೆ, 3 ಗ್ಲಾಸಷ್ಟು. ಆವಾಗ 6 ಗ್ಲಾಸಷ್ಟು ವಾಟರ್ನ ನಾನು ಸೈಡಲ್ಲಿ ಕುದಿಯೋಕ್ಕಿಟ್ಟಿದ್ದೆ. ಅದು ಕುದ್ದಿದ ತಕ್ಷಣ ಇದಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಅವಾಗ ನಮಗೆ ಬೇಗನೆ ರೆಡಿ ಆಗುತ್ತೆ. ಇನ್ನು ಒಂದು ಸೈಡು ವಾಟರ್ನ ಕುದಿಯೋಕ್ಕಿಟ್ರೆ ಬೇಗನೆ ನಮಗೆ ರೆಡಿ ಆಗುತ್ತೆ. ಮಸಾಲೆ ಹಾಕೋಷ್ಟರಲ್ಲಿ ವಾಟ್ರ್ ಕುದಿಯುತ್ತಾ. ಸೊ ನಾವು ಈ ಥರ ಮಾಡಿದ್ರೆ ಬೇಗನೆ ರೆಡಿ ಆಗುತ್ತೆ. ಇವಾಗ ಅಕ್ಕಿ ತೊಳೆದಿಟ್ಟಿರೋದನ್ನು ಆ್ಯಡ್ ಮಾಡ್ಕೊಳ್ಳೋಣ. 3/4 kg ಅಕ್ಕಿನೂ ಆ್ಯಡ್ ಮಾಡ್ಕೊಂಡು ನಾವು ಉಪ್ಪನ್ನು ನೋಡ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಟ್ಟಾದ್ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಆ್ಯಡ್ ಮಾಡಿಕೊಟ್ಟು ಇದನ್ನು ಒಂದು ಮುಚ್ಚಳದಿಂದ ಹಾಕಿ ಮುಚ್ಚಿಡೋಣ. ಒಂದು 3 ಮಿನಿಟ್ಸ್ ಆದಮೇಲೆ ನಾವು ಇದನ್ನು ನೋಡ್ಕೊಳ್ಳೋಣ. ಒಂದ್ಸಲಿ ಮಿಕ್ಸ್ ಮಾಡಿಕೊಟ್ಟು ತಳ ಹಿಡಿಬಾರ್ದಲ್ಲ. ಸೊ ನಾವು ಒಂದು 3 ಟೈಮ್ ಮಿಕ್ಸ್ ಮಾಡಿಕೊಟ್ರೆ ಸಾಕು. ತುಂಬ ಸಲ ಮಿಕ್ಸ್ ಮಾಡ್ತಾಯಿದ್ರೆ ನಮ್ಮ ಅಕ್ಕಿ ಎಲ್ಲ ಫುಲ್ಲಿ ಹೊಡೆದೋಗ್ಬಿಡುತ್ತೆ. ಸೊ ಈ ಥರ ಮಾಡಿದ್ರೆ ಬೆಸ್ಟ್ ಫ್ರೆಂಡ್ಸ್. ನೋಡಿದ್ರಲ್ಲ, ಇವಾಗ ಒಂದು 3 ಮಿನಿಟ್ಸ್ ಆದಮೇಲೆ ಮತ್ತೆ ನೋಡಿದೆ ನಾನು. ಅದಾದಮೇಲೆ ಈ ಥರ ಇವಾಗ ನೀರೆಲ್ಲ ಕಮ್ಮಿ ಆಗಿದೆ. ಇವಾಗ ನಾವು ದಮ್ಮಿಗೆ ಇಡೋಣ. ಲೈಟ್ ಬೇಯಬೇಕು ಅಂತ ಇರಬೇಕಾದ್ರೆ, ಜಸ್ಟ್ ಒಂದು ಸ್ವಲ್ಪ ಬೆಂದರೆ ಸಾಕು ಅಂತ ಇರಬೇಕಾದ್ರೆ ಆ ಟೈಮಲ್ಲಿ ನಾವು ಕೆಳಗಡೆ ಒಂದು ತವ, ಹಳೇದು ಯಾವುದಾದ್ರೂ ಒಂದು ತವನ ಇಟ್ಕೊಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಪಾತ್ರೆನ ಇಟ್ಕೊಟ್ಟಾದ್ಮೇಲೆ ಈ ಥರ ಮುಚ್ಚಳ ಮುಚ್ಚಿ ಒಂದು ಏನು ಕಲ್ಲು ಇಲ್ಲಾಂದರೆ ಈ ಥರ ರುಬ್ಬೋದು ಕಲ್ಲೆಲ್ಲ ಇರುತ್ತಲ್ಲ ಅದನ್ನು ಅದ್ರ ಮೇಲೆ ಏನು ಭಾರ ಇರೋದು ಏನಾದರೂ ಪರವಾಗಿಲ್ಲ, ಅದ್ರ ಆವಿ ಹೊರಗಡೆ ಹೋಗಬಾರ್ದು ಅಂತೇಳ್ಬಿಟ್ಟು ಹಬೆ. ಸೊ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಮತ್ತು ಬೇಗನೆ ನಾವು ಎಷ್ಟು ಈಸಿಯಾಗಿ ರೆಡಿ ಮಾಡ್ಕೊಂಡ್ವಿ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಮಿಸ್ ಮಾಡ್ದೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡ್ದೇ ಎನೇಬಲ್ ಮಾಡಿ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.